ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದ ಬೋಕಸ್ ಚಾನೆಲ್. ನೀವು ನೆಲ್ಲಿಕಾಯಿಂದ ಉಪ್ಪಿನಕಾಯಿ ಚಟ್ನಿ ಎಲ್ಲ ಮಾಡಿ ಬೋರ್ ಆಗಿದ್ದೀರಾ? ಹಾಗಿದ್ರೆ ಇವತ್ತು ನಾನು ಅದೇ ನೆಲ್ಲಿಕಾಯನ್ನು ಬಳಸ್ಕೊಂಡು ಒಂದು ಚಿತ್ರಾನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಇದು ಕಿರು ನೆಲ್ಲಿಕಾಯಿ ಅಥವಾ ಇದಕ್ಕೆ ಸ್ಟಾರ್ ಗೂಸ್ಬೆರಿ ಅಂತಲೂ ಕರೀತಾರೆ. ಇದು ಸ್ವಲ್ಪ ನಂಗೆ ಸಿಕ್ಕಿತ್ತು ನಮ್ಮ ಫ್ರೆಂಡ್ ಫಾರ್ಮ್ ಹೌಸಿಂದ. ಸೊ ನಾನು ಅದರಿಂದ ಇವತ್ತು ಚಿತ್ರಾನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ವಿಟಮಿನ್ ಸಿ ಇದರಲ್ಲಿ ಹೇರಳ ಪ್ರಮಾಣದಲ್ಲಿದೆ. ಸೊ ಚಿತ್ರಾನ್ನ ತುಂಬ ಚೆನ್ನಾಗಾಗತ್ತೆ. ಬನ್ನಿ ರೆಸಿಪಿ ಏನು ಅಂತ ನೋಡೋಣ. ನೋಡಿ, ಇಲ್ಲಿ ಅರ್ಧ ಬೌಲಷ್ಟು ನಾನು ಕಿರುನೆಲ್ಲಿಕಾಯಿ ತಗೊಂಡಿದ್ದೀನಿ. ಇದನ್ನೀಗ ನಾವು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ರೆ ಬೀಜ ಇರ್ತದೆ, ತೆಗಿಬೇಕು. ಅದನ್ನು ಸಣ್ಣದಾಗಿ ಹೆಚ್ಚಿದ್ದು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡೆ. ಇದರ ಜೊತೆಗೆ ನಾನು ನೋಡಿ ಸ್ವಲ್ಪ ಒಂದು 2 ಚಮಚದಷ್ಟು ಕೊಬ್ಬರಿ ತುರಿನ ಹಾಕ್ಕೊಂಡೆ. ಅದರ ಜೊತೆಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣಸು ಹಾಕಬೇಕು. ನಾನಿಲ್ಲಿ 1 ಹಸಿಮೆಣಸನ್ನು ಹಾಕ್ಕೊಂಡಿದ್ದೀನಿ. ಜೊತೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದು ಬಣ್ಣಕ್ಕೆ ಸಹ ಟೇಸ್ಟಿಗೆ ಸಹ ಒಳ್ಳೆಯದು. ಸೊ ಈಗ ಇದನ್ನು ಮಿಕ್ಸಿಯಲ್ಲಿ ತರಿಯಾಗಿ ನಾನು ಮಿಕ್ಸರಲ್ಲಿ ಗ್ರೈಂಡ್ ಮಾಡಿಕೊಂಡೆ. ನೋಡಿ, ಇಷ್ಟೊಂದು ಗ್ರೈಂಡ್ ಮಾಡಿದರೆ ಸಾಕು, ಜಾಸ್ತಿ ಫೈನ್ ಪೇಸ್ಟ್ ಬೇಡ. ಈಗ ನಾನು ಬಾಣಲೆನ ಬಿಸಿಗಿಟ್ಟು ಅದರಲ್ಲಿ ಎಣ್ಣೆ ಹಾಕ್ಕೊಂಡೆ. ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಿದ್ದಾಗೆ ಸಾಸಿವೆ ಹಾಕ್ಕೊಂಡೆ. ಸಾಸಿವೆ ಚಟ್ರ ಅಂತಿದ್ದಾಗೆ ನಾವು ಜೀರಿಗೆನ ಹಾಕ್ಕೋಬೇಕು. ಜೀರಿಗೆನೂ ಚೆನ್ನಾಗಿ ಸಿಡಿಬೇಕು. ಜೊತೆಯಲ್ಲಿ ಈಗ ನಾನು ಕರಿಬೇವಿನ ಸೊಪ್ಪು ಆ್ಯಡ್ ಮಾಡಿದೆ. ಹಾಗೆ 1 ಚಮಚದಷ್ಟು ಕಡಲೆಬೇಳೆ, 1 ಚಮಚ ಉದ್ದಿನಬೇಳೆ ಹಾಕ್ಕೊಂಡೆ. ಸ್ವಲ್ಪ ನೆಲಗಡಲೆ ಬೀಜ ಹಾಕ್ಕೊಂಡೆ. ಬೇಕಿದ್ರೆ ಇಲ್ಲಿ ಗೋಡಂಬಿ ಕೂಡ ನೀವು ಸೇರಿಸ್ಕೊಳ್ಬೋದು. ಈ ಮಿಶ್ರಣನ ನೋಡಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಕಟ್ ಮಾಡಿದಂಥ 1 ಹಸಿಮೆಣಸು ಸೇರಿಸ್ತಾ ಇದ್ದೀನಿ. ಹಾಗೆ ಚಿಟಿಕೆಯಷ್ಟು ಅರಿಶಿನ ಕೂಡ ಹಾಕ್ಕೊಂಡೆ. ಎಲ್ಲನೂ ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇಲ್ಲಿ ನೋಡಿ, ನಾನು ತರಿಯಾಗಿ ರುಬ್ಬಿದಂಥ ಈ ಮಸಾಲೆನ ಹಾಕ್ಕೊಳ್ತಾ ಇದ್ದೇನೆ. ಇದು ಕಿರುನೆಲ್ಲಿಕಾಯಿಯ ಚಿತ್ರಾನ್ನ ನೋಡಿ, ಸಖತ್ತಾಗಿ ಟೇಸ್ಟಿಯಾಗಿರ್ತದೆ. ಸ್ವಲ್ಪ ಹುಳಿಯಾಗಿರ್ತದೆ, ಸಿಹಿಯಾಗೂ ಇರ್ತದೆ, ಹಾಗೂ ರೈಸ್ ಜೊತೆ ಬ್ಲೆಂಡ್ ಆಗಿ ತುಂಬ ಸೂಪರ್ ಕಾಂಬಿನೇಷನ್ ಆಗಿ ಬರ್ತದೆ. ಇದಕ್ಕೆ ನಾನು ನೋಡಿ ರುಚಿಗೆ ಸ್ವಲ್ಪ ಬೆಲ್ಲ ಸೇರಿಸ್ತಾ ಇದ್ದೇನೆ. ಬೇಕಿದ್ದರೆ ಸಕ್ಕರೆನೂ ಸೇರಿಸ್ಬೋದು. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ನಾನು. ಈಗ ಇದಕ್ಕೆ ನಾವು ಆಲ್ರೆಡಿ ಬೇಯಿಸಿಟ್ಟಂತಹ ಅನ್ನನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಕಪ್ಪಷ್ಟು ಬಾಸ್ಮತಿ ಅನ್ನನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೀಗ ಈ ಮಸಾಲ ಜೊತೆ ಬೆರೆಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅನ್ನಕ್ಕೆ ಈ ಮಸಾಲೆ ಎಲ್ಲ ಚೆನ್ನಾಗಿ ಕೋಟಿಂಗ್ ಆಗಬೇಕು. ಸ್ವಲ್ಪ ಹೊತ್ತು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಎಲ್ಲ ಮಿಕ್ಸ್ ಮಾಡಿ ರೆಡಿ ಆಯಿತು. ನೋಡಿ, ಕಲರ್ ನೋಡಿ ಎಷ್ಟು ವೈಬ್ರೆಂಟ್ ಆಗಿದೆ. ಟೇಸ್ಟ್ ಕೂಡ ಹಾಗೆ ಸಖತ್ತಾಗಿರ್ತದೆ. ಸೊ ವೀಕ್ಷಕರೇ, ನೀವು ಕೂಡ ಈ ಸೀಸನಲ್ಲಿ ಈಗ ಇದರ ಒಂದು ರೆಸಿಪಿನ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರ್ತದೆ. ನಮ್ಮ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದೆ ಇದೇ ಥರ ಒಂದು ಸೀಸನಲ್ ವೆರಿ ಹೆಲ್ದಿ ಆ್ಯಂಡ್ ಟೇಸ್ಟಿ ರೆಸಿಪಿ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.